ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಕ್ರೈಸ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟಲ್ಲಿರುವಂಥ ಸ್ಪೆಸಿಫಿಕ್ ಪೇಪರ್ ನಾವು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಸಿ ಪ್ರೋಗ್ರಾಮಿಂಗ್ ಸ್ಟಡಿ ಮಾಡ್ತಾ ಇದ್ವಿ. ಲೆಟ್ ಅಸ್ ಸಿ ವಾಟ್ ಈಸ್ ಲೂಪಿಂಗ್ ಅಥವಾ ಇಟರೇಷನ್ ಅಂದರೆ ಅಥವಾ ಐಟ್ರೇಷನ್ ಅಂದರೆ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಲೂಪಿಂಗಲ್ಲಿ ವೈಲ್ ಲೂಪ್, ಡೂ ವೈಲ್ ಲೂಪ್ ಮತ್ತು ಫಾರ್ ಲೂಪ್ ಅಂದರೆ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಸಿ ಪ್ರೋಗ್ರಾಮಿಂಗ್. ಓಕೆ, ಸಿ ಲೆಟ್ ಅಸ್ ಸಿ ವಾಟ್ ಈಸ್ ಎ ಲೂಪ್. ಲೂಪ್ ಅಂದರೆ ಏನು? ಲೂಪ್ ಈಸ್ ಯೂಸ್ಡ್ ವೆನ್ ವಿ ನೀಡ್ ಟು ಎಕ್ಸಿಕ್ಯೂಟ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಎ ಸ್ಟೇಟ್ಮೆಂಟ್ ರಿಪೀಟೆಡ್ಲಿ. ಈಗ ಸೆಟ್ ಆಫ್ ಸ್ಟೇಟ್ಮೆಂಟ್ಗಳನ್ನು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡೋರಿದ್ರಿ ಅಂದರೆ ಅವಾಗ ನಾವು ಲೂಪ್ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಈಚ್ ಲೂಪ್ ಹ್ಯಾಸ್ 3 ಕಾಂಪೊನೆಂಟ್ಸ್. ಪ್ರತಿ ಲೂಪಲ್ಲಿನೂ 3 ಕಾಂಪೊನೆಂಟ್ಸ್ ಇರ್ತವೆ. ಒನ್ ಆಫ್ ದೆಮ್ ಈಸ್ ಇನಿಷಿಯಲೈಸೇಷನ್, ಎರಡನೇದು ಕಂಡೀಷನ್, ಮೂರನೇದು ಅಪ್ಡೇಷನ್. ಹಂಗಂದ್ರೆ ಇಲ್ಲಿ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ಲೂಪ್? ಬಿಕಾಸ್ ವಿ ವಾಂಟ್ ಇಟ್ ಟು ಆಟೋಮೇಷನ್ ಮಾಡೋಕ್ಕೋಸ್ಕರ ನಾವು ಲೂಪ್ ಯೂಸ್ ಮಾಡ್ತೀವಿ. ಹಂಗಂದ್ರೆ ಒಂದು ಇಲ್ಲಿ ನಾನು ಫ್ಯಾನ್ಸ್ ಇಮೇಜನ್ನು ಕೊಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ಈ ಫ್ಯಾನ್ ಆಟೋಮೆಟಿಕಲಿ ತಿರುಗಬೇಕು. ಓಕೆ, ಕರೆಕ್ಟ್. ಹಂಗಂದರೆ ಫಸ್ಟ್ ಈ ಫ್ಯಾನ್ ಸ್ಟಾರ್ಟ್ ಆಗಬೇಕು. ಅದಕ್ಕೇನಂತಾರೆ? ಇನಿಷಿಯಲೈಸೇಷನ್. ರಿಪಿಟೇಟಿವ್ ಪ್ರೊಸೆಸ್ ಅಲ್ವಾ ಇದು? ಫ್ಯಾನ್ ರಿಪಿಟೇಟಿವ್ ಪ್ರೊಸೆಸ್ ಮಾಡಿನೇ ನಮಗೆ ಗಾಳಿ ಕೊಡುತ್ತೆ. ಅಂದರೆ ರಿಪಿಟೇಟಿವ್ ಪ್ರೊಸೆಸ್ ಮಾಡೋದ್ರಿಂದ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್. ವೆರಿ ಇಂಪಾರ್ಟೆಂಟ್ ಥಿಂಗ್ ಇದು. ಅಂದರೆ ಸೆಟ್ ಆಫ್ ಸ್ಟೇಟ್ಮೆಂಟ್ ಅಥವಾ ಸ್ಟೇಟ್ಮೆಂಟ್ಗಳನ್ನು ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅಂತ ಹೇಳೋದಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡ್ರಿ. ಫ್ಯಾನ್ ಹಾಗೆ ಇದ್ದರೆ ಗಾಳಿ ಅಂತೂ ಬರೋದಿಲ್ಲ. ರಿಪೀಟೆಡ್ಲಿ ಅದು ತಿರುಗಬೇಕು, ಆವಾಗ ಗಾಳಿ ಬರುತ್ತೆ. ದಿಸ್ ಈಸ್ ವಾಟ್ ಯು ಆರ್ ಸಾಲ್ವಿಂಗ್ ಎ ಪ್ರಾಬ್ಲಮ್. ಹಂಗಂದ್ರೆ ಹೌ ಇಟ್ ವರ್ಕ್ಸ್ ಇಲ್ಲಿ ನೋಡ್ರಿ. ಯಾವಾಗಲೂ ಫ್ಯಾನು ಫಸ್ಟ್ ಸ್ಟಾರ್ಟ್ ಆಗಬೇಕು. ಅದಕ್ಕೇನಂತಾರೆ? ಇನಿಷಿಯಲೈಸೇಷನ್. ಆ್ಯಂಡ್ ಅದು ಯಾವಾಗಾದರೂ ಬಂದ್ ಆಗಲೇಬೇಕು. ಅದಕ್ಕೇನಂತಾರೆ? ಕಂಡೀಷನ್. ಸ್ಟಾರ್ಟ್ ಆದಮೇಲೆ ಅದು ಮೂವ್ ಆಗ್ತಾ ಇರಬೇಕು. ಅದಕ್ಕೇನಂತಾರೆ? ಅಪ್ಡೇಷನ್. ಕರೆಕ್ಟ್, ಗಾಟ್ ಇಟ್? ಇದನ್ನ ಈ ಥರ ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ. ದ್ಯಾಟ್ಸ್ ವೈ ಐ ಆಮ್ ಗೋಯಿಂಗ್ ವಿತ್ ದಿಸ್ ಎಕ್ಸಾಂಪಲ್. ಪ್ರತಿ ಲೂಪಲ್ಲೂ 3 ಕಾಂಪೊನೆಂಟ್ಸ್ ಇದ್ದೇ ಇರ್ತವೆ. ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲೈಸೇಷನ್, ಆಮೇಲೆ ಲೂಪ್ ಎಂಡ್ ಆಗಲೇಬೇಕು, ಅದಕ್ಕೆ ಕಂಡೀಷನ್ ಬೇಕು, ಆಮೇಲೆ ಲೂಪ್ ಮೂವ್ ಆಗ್ತಾನೆ ಇರಬೇಕು, ಇಲ್ಲಾಂದರೆ ಆಟೋಮೇಷನ್ ಆಗೋದಿಲ್ಲ. ಅದಕ್ಕೆ ಅಪ್ಡೇಷನ್ ಅಂತ ಕರೀತಾರೆ. ಗಾಟ್ ಇಟ್? ಹಾಗಂದರೆ ವಾಟ್ ಎಕ್ಸಾಕ್ಟ್ಲಿ ಲೂಪ್ ಈಸ್? ಸಿ ಪ್ರೋಗ್ರಾಮಿಂಗಲ್ಲಿ ಅಥವಾ ಎನಿ ಪ್ರೋಗ್ರಾಮಿಂಗಲ್ಲಿ ಲೂಪಿಂಗ್ ಅಂದರೆ ಏನು ಎಕ್ಸಾಕ್ಟ್ಲಿ ಅನ್ನೋದನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ. ಸಪೋಸ್ ಯು ವಾಂಟ್ ಟು ಪ್ರಿಂಟ್ 1 2 3 4 5. ನೀವು ಸ್ಕ್ರೀನ್ ಮೇಲೆ 1 2 3 4 5 ಅಂತ ಪ್ರಿಂಟ್ ಮಾಡಬೇಕಂತ ಮಾಡಿದಿರಿ ಅಂತ ತಿಳ್ಕೊಳ್ಳಿ. ಆವಾಗ ಲೂಪ್ ಯೂಸ್ ಮಾಡ್ದೇನೆ ಪ್ರೋಗ್ರಾಮ್ ಹೆಂಗೆ ಬರಿತೀರಿ ಅಥವಾ ಸ್ಟೇಟ್ಮೆಂಟ್ ಹೆಂಗೆ ಬರಿತಾ ಇದ್ರಿ? ಪ್ರಿಂಟ್ ಎಫ್ ಒಂದು ಸರಿ 1 ಅಂತ ಪ್ರಿಂಟ್ ಮಾಡ್ತೀರಿ, ಪ್ರಿಂಟ್ ಎಫ್ ಎರಡನೇ ಸರಿ 2 ಅಂತ ಪ್ರಿಂಟ್ ಮಾಡ್ತೀರಿ. ಸ್ಲ್ಯಾಶ್ ಎನ್ ಅಂದರೆ ನೆಕ್ಸ್ಟ್ ಲೈನಿಗೆ ಮೂವ್ ಆಗುತ್ತೆ. ಮತ್ತೊಂದು ಸರಿ ಪ್ರಿಂಟ್ ಎಫ್ 3 ಅಂತ ಬರಿತೀರಿ, ನೆಕ್ಸ್ಟ್ ಪ್ರಿಂಟ್ ಎಫ್ 4 ಅಂತ ಬರಿತೀರಿ, ನೆಕ್ಸ್ಟ್ ಪ್ರಿಂಟ್ ಎಫ್ 5 ಅಂತ ಬರಿತೀರಿ. ದಿಸ್ ಈಸ್ ವಾಟ್ ವಿದೌಟ್ ಲೂಪ್. ಲೂಪ್ ಇಲ್ಲದೆ 5 ಸರಿ ನೀವು ಈ ಥರ ಬರಿಬೇಕು. ಅದೇ 1 to 100 ಅಂದರೆ 100 ಟೈಮ್ಸ್ ನೀವು ಪ್ರಿಂಟ್ ಎಫ್ ಬರಿಬೇಕು. ಇದನ್ನು ಅವಾಯ್ಡ್ ಮಾಡ್ಬೋದಲ್ಲ? ಇದನ್ನು ಹೇಗೆ ಅವಾಯ್ಡ್ ಮಾಡ್ತೀರಿ? ವಿತ್ ದ ಹೆಲ್ಪ್ ಆಫ್ ಲೂಪ್. ನೀವು ಲೂಪಿಂಗ್ ಯೂಸ್ ಮಾಡಿಬಿಟ್ರೆ ನೋ ನೀಡ್ ಟು ರಿಪೀಟ್ ದ ಟಾಸ್ಕ್, ಅದು ಆಟೋಮೆಟಿಕಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ವಿತ್ ಎ ಲೂಪ್ ಯೂಸ್ ಮಾಡಿ ಹೆಂಗೆ ನಾವು ಇದನ್ನ ಸಾಲ್ವ್ ಮಾಡ್ಬೋದು? ಫಸ್ಟ್ ಆಫ್ ಆಲ್ ಇದಕ್ಕೊಂದು ವೇರಿಯೇಬಲ್ ಬೇಕು, ಐ ಈಸ್ ಕಾಲ್ಡ್. ಯೂಶ್ವಲಿ ಐಯನ್ನೇ ಲೂಪಿಂಗ್ ವೇರಿಯೇಬಲ್ ಅಂತ ಯೂಸ್ ಮಾಡ್ತಾರೆ. ಓಕೆ, 1 ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಕರೆಕ್ಟ್?
ಇದಕ್ಕೇನಂತಾರೆ ಇನಿಷಿಯಲೈಸೇಷನ್. ಎಲ್ಲಿವರೆಗೂ? 5ರವರೆಗೂ. ಆಮೇಲೆ ಮೂವ್ ಆಗಬೇಕಂದ್ರೆ ಐ ಪ್ಲಸ್ ಪ್ಲಸ್ 5 ಇದ್ದು 1 ಇದ್ದಿದ್ದು 2 ಆಗಬೇಕು, 3 ಆಗಬೇಕು, 4 ಆಗಬೇಕು, 5 ಆಗಬೇಕು. ಆ್ಯಂಡ್ ಪ್ರತಿಯೊಂದನ್ನು ಪ್ರಿಂಟ್ ಮಾಡ್ತಾ ಇದ್ದೀರಿ. ಫಸ್ಟ್ ಐ ವ್ಯಾಲ್ಯೂ 1 ಪ್ರಿಂಟ್ ಮಾಡ್ತಾ ಇದ್ದೀರಿ ವಿಚ್ ಈಸ್ ಆಫ್ ಇಂಟೀಜರ್ ಟೈಪ್. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್ ಆಯಿತು, ಮತ್ತು ಅದನ್ನು ಪ್ರಿಂಟ್ ಮಾಡ್ತಾ ಇದ್ದೀರಿ. ಇದೇ ಥರ ಯು ಆರ್ ಪ್ರಿಂಟಿಂಗ್ ಆಲ್ 5 ನಂಬರ್ಸ್. ಹಂಗಂದರೆ ಲೂಪಿಂಗ್ದು ಬೇಸಿಕ್ ಐಡಿಯಾ ಏನಂದರೆ, ರೈಟ್ ದಿ ಇನ್ಸ್ಟ್ರಕ್ಷನ್ ಒನ್ಸ್, ರಿಪೀಟ್ ಇಟ್ ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ರಿಕ್ವೈರ್ಡ್. ಒಂದು ಸರಿ ಬರೀರಿ, ಅದನ್ನೇ ಯೂಸ್ ಮಾಡ್ಕೊರಿ ಅಂತ ಅರ್ಥ. ರಿಪೀಟ್ ಇಟ್ ಮೆನಿ ಟೈಮ್ಸ್. ಒಂದೇ ಸರಿ ಪ್ರಿಂಟ್ ಎಫ್ ಬರೆದಿದ್ದೀರಲ್ಲ ಅಂದರೂ ಇದರ ಆನ್ಸರ್ 5 ಸರಿ ಪ್ರಿಂಟ್ ಆಗುತ್ತೆ. 1 2 3 4 5. ಕರೆಕ್ಟ್. ಹಾಗಂದರೆ ಇದು ಆ್ಯಕ್ಚುಲಿ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಆಮೇಲೆ ತೋರಿಸ್ತೀನಿ. ಲೆಟ್ ಅಸ್ ಸಿ ದ ಟೈಪ್ಸ್ ಆಫ್ ಲೂಪ್ಸ್ ಇನ್ ಸಿ. ಸಿ ಒಳಗಡೆ ಯಾವ್ಯಾವ ಟೈಪ್ಸ್ ಬರ್ತವೆ? ಒನ್ ಆಫ್ ದೆಮ್ ಈಸ್ ವೈಲ್ ಲೂಪ್, ಡೂ ವೈಲ್ ಲೂಪ್ ಮತ್ತು ಫಾರ್ ಲೂಪ್. ಇಲ್ಲಿ ವೈಲ್ ಲೂಪ್ ಮತ್ತು ಫಾರ್ ಲೂಪ್ಗೆ ಅವರೇನಂತ ಕರೀತಾರೆ? ಎಂಟ್ರಿ ಕಂಟ್ರೋಲ್ಡ್ ಲೂಪ್ ಅಂತ ಕರೀತಾರೆ. ಅದೇ ಥರ ಎಕ್ಸಿಟ್ ಕಂಟ್ರೋಲ್ ಲೂಪ್ ಯಾವುದು? ಡೂ ವೈಲ್ ಲೂಪ್. ಎಂಟ್ರಿ ಕಂಟ್ರೋಲ್ ಲೂಪ್ ಅಂದ್ರೇನು? ಮೊದಲೇ ಕಂಡೀಷನ್ ಚೆಕ್ ಆಗುತ್ತೆ, ಆಮೇಲೆ ಎಕ್ಸಿಕ್ಯೂಷನ್ ಆಗುತ್ತೆ. ಎಕ್ಸಿಟ್ ಕಂಟ್ರೋಲ್ಡ್ ಅಂದರೆ ಮೊದಲು ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆಲ್ಲ ನೆನಪಿಟ್ಕೋಬೇಕು. ಎಂಟ್ರಿ ಕಂಟ್ರೋಲ್ ಲೂಪ್ಸ್ ಯಾವ್ಯಾವು? ವೈಲ್ ಮತ್ತು ಫಾರ್. ಎಕ್ಸಿಟ್ ಕಂಟ್ರೋಲ್ ಲೂಪ್ ಯಾವುದು? ಡೂ ವೈಲ್ ಲೂಪ್. ಕರೆಕ್ಟ್. ಹಂಗಂದರೆ ವೈಲ್ ಲೂಪ್ ಅಂದರೆ ಏನು, ಅದು ಆ್ಯಕ್ಚುಲಿ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಇಲ್ಲಿ ತೋರಿಸ್ತೀನಿ. ವೈಲ್ ಲೂಪ್ ಈಸ್ ಆಲ್ಸೋ ಲೂಪ್, ಅದು ಕೂಡ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್. ಕರೆಕ್ಟ್. The while loop repeatedly executes block of statements as long as its condition is true. ಅಂದರೆ ಕಂಡೀಷನ್ ಟ್ರೂ ಇರೋವರೆಗೂ ಸ್ಟೇಟ್ಮೆಂಟ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ. ಅದಕ್ಕೇನಂತಾರೆ? ವೈಲ್ ಲೂಪ್ ಅಂತ ಕರೀತಾರೆ. ಕಂಡೀಷನ್ ಸ್ಟೇಟ್ಮೆಂಟ್ಗಳನ್ನು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡ್ತಾನೆ ಇರುತ್ತೆ. ಎಲ್ಲಿವರೆಗೂ? ಕಂಡೀಷನ್ ಟ್ರೂ ಇರೋವರೆಗೂ. ಕರೆಕ್ಟ್. ಹಾಗಂದರೆ ವೈಲ್ ಲೂಪ್ ಹೆಂಗೆ ಬರೀತಾರೆ? ಸಿ ಪ್ರೋಗ್ರಾಮಲ್ಲಿ ವೈಲ್ ಅಂತ ಬರೀಬೇಕು. ವೈಲ್ ಈಸ್ ಎ ಕೀವರ್ಡ್. ಬ್ರ್ಯಾಕೆಟಲ್ಲಿ ಕಂಡೀಷನ್ ಹಾಕಬೇಕು, ಬ್ರ್ಯಾಕೆಟ್ಸ್ ಯೂಸ್ ಮಾಡಬೇಕು. ಒಳಗಡೆ ಯಾವ ಸ್ಟೇಟ್ಮೆಂಟ್ ರಿಪೀಟ್ ಮಾಡಬೇಕಂತಿರಲ್ಲ ಅವುಗಳನ್ನು ಬರಿಬೇಕು. ಕರೆಕ್ಟ್. ನಾನು ಹೇಳಿದ್ನೆಲ್ಲ ವೈಲ್ ಈಸ್ ಎ ಎಂಟ್ರಿ ಕಂಟ್ರೋಲ್ ಲೂಪ್. ಅಂದರೆ ಮೊದಲಿಗೆ ಕಂಡೀಷನ್ ಚೆಕ್ ಆಗುತ್ತೆ, ಆಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ ಇಫ್ ದ ಕಂಡೀಷನ್ ಈಸ್ ಟ್ರೂ. ಕರೆಕ್ಟ್. ಇಲ್ಲಿ ನೋಡ್ರಿ, ವೈಲ್ ಈಸ್ ಆ್ಯನ್ ಎಂಟ್ರಿ ಕಂಟ್ರೋಲ್ಡ್ ಲೂಪ್. ದ ಕಂಡೀಷನ್ ಈಸ್ ಚೆಕ್ಡ್ ಬಿಫೋರ್ ದಿ ಬಾಡಿ ಎಕ್ಸಿಕ್ಯೂಟ್ಸ್. ಬಾಡಿ ಅಂದರೆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗೋಕ್ಕಿಂತ ಮೊದಲೇ ಕಂಡೀಷನ್ ಚೆಕ್ ಆಗುತ್ತೆ. ಹಂಗಂದರೆ ಒಂದು ಎಕ್ಸಾಂಪಲ್ ಇದೆ, ಇಲ್ಲಿ ನೋಡ್ಬೋದು. ಇಂಟ್ ಐ ಇಸ್ ಈಕ್ವಲ್ ಟು 1. ಓಕೆ, ಐ ವ್ಯಾಲ್ಯೂ 1 ಅಂತ ಸೆಟ್ ಮಾಡಿದ್ದಾರೆ. ವೈಲ್ 1 ಐ ಅಂದರೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು 5. ಐ ಈಕ್ವಲ್ ಟು 1 ಹಾಕಿದರೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು 5 ಟ್ರೂನೋ ಫಾಲ್ಸೋ? ಟ್ರೂ. ಟ್ರೂ ಅಂದರೆ ಏನು ಪ್ರಿಂಟ್ ಆಗುತ್ತೆ? ಐ ವ್ಯಾಲ್ಯೂ. ಐ ವ್ಯಾಲ್ಯೂ ಎಷ್ಟು ಪ್ರಿಂಟ್ ಆಗುತ್ತೆ? 1. ಕರೆಕ್ಟ್. ಐ ಪ್ಲಸ್ ಪ್ಲಸ್ ಅಂದರೆ ಐ ವ್ಯಾಲ್ಯೂ ಎಷ್ಟಾಯಿತು? 2 ಆಯಿತು. ಮತ್ತೆ ರಿಪೀಟ್ ಆಗುತ್ತೆ. ಯಾಕೆ ಹೇಳ್ರಿ? ಕಂಡೀಷನ್ ಇನ್ನೂ ಟ್ರೂ ಇದೆ. ಮತ್ತೆ ರಿಪೀಟ್ ಆದರೆ ಐ ವ್ಯಾಲ್ಯೂ 2 ಆಗಿದೆ ಅಲ್ವಾ? 2 ಲೆಸ್ ದೆನ್ ಆರ್ ಈಕ್ವಲ್ ಟು 5. ಟ್ರೂ. ಟ್ರೂ ಅಂದರೆ ಮತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ದಿಸ್ ವಿಲ್ ಪ್ರೊಸೆಸ್ ಕಂಟಿನ್ಯೂಸ್ಲಿ, ಆಟೋಮೆಟಿಕಲಿ. ಯಾವಾಗ ಐ ವ್ಯಾಲ್ಯೂ 6 ಆಗುತ್ತೋ ಆವಾಗ 6 ಲೆಸ್ ದೆನ್ ಆರ್ ಈಕ್ವಲ್ ಟು 5 ಫಾಲ್ಸ್ ಆಗುತ್ತೆ. ಆವಾಗ ಫಾಲ್ಸ್ ಆಗುತ್ತೆ ಮೀನ್ಸ್ ಕಂಡೀಷನ್ ಫೇಲ್ ಆಗುತ್ತೆ. ಟ್ರೂ ಇದ್ದರೆ ಇಟ್ ವರ್ಕ್ಸ್, ಫಾಲ್ಸ್ ಆದರೆ
ಇಟ್ ವಿಲ್ ಸ್ಟಾಪ್ ಎಕ್ಸಿಕ್ಯೂಷನ್. ಅದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು ನೀವು. ಓಕೆ, ಈ ಥರ ವೈಲ್ ಲೂಪ್ ಕೋಡ್ ಬರೆದ್ರೆ 1 2 3 4 5 ಅಂತ ಆನ್ಸರ್ ಬರುತ್ತೆ. ಅದು ಹೆಂಗೆ ಬರುತ್ತೆ ನೋಡ್ರಿ, i = 1 ಇದೆ, 1 <= 5 ಟ್ರೂ, ಅಂದರೆ ಪ್ರಿಂಟ್ 1 ಬಿಕಾಸ್ i = 1 ಇದೆ. ಓಕೆ, ಮತ್ತೆ i ಪ್ಲಸ್ ಪ್ಲಸ್ ಅಂದರೆ ಇಲ್ಲಿ ಬಂತು, i ವ್ಯಾಲ್ಯೂ ಎಷ್ಟಾಯಿತು 2 ಆಯಿತು. 2 ಆದ ತಕ್ಷಣ ಮತ್ತೆ ಲೂಪ್ ಕಂಡೀಷನ್ ಚೆಕ್ ಆಗುತ್ತೆ. ಯಾಕೆ ಹೇಳ್ರಿ, ಇನ್ನೂ ಫೇಲ್ ಆಗಿಲ್ಲ, ಟ್ರೂ ಇದೆ ರಿಸಲ್ಟ್, ಕಂಡೀಷನ್ ಟ್ರೂ ಇದೆ. ನೆಕ್ಸ್ಟ್ 2 <= 5, ಎಸ್ ಟ್ರೂ, ಅಂದರೆ ಪ್ರಿಂಟ್ i ಅಂದರೆ ಪ್ರಿಂಟ್ 2, ಮತ್ತೆ i ಪ್ಲಸ್ ಪ್ಲಸ್ i = ಎಷ್ಟಾಯಿತು 3 ಆಯಿತು. ಮತ್ತೆ ಇಟ್ ವಿಲ್ ಗೋ ಬ್ಯಾಕ್, i ವ್ಯಾಲ್ಯೂ 3 ಇದೆ, 3 <= 5 ಟ್ರೂ, ಅಂದರೆ ಪ್ರಿಂಟ್ 3, ಮತ್ತೆ i ಪ್ಲಸ್ ಪ್ಲಸ್ i = 4 ಆಯಿತು. 4 <= 5 ಟ್ರೂ, ಅಂದರೆ 4 ವ್ಯಾಲ್ಯೂ ಪ್ರಿಂಟ್ ಆಯಿತು. ಮತ್ತೆ i ಪ್ಲಸ್ ಪ್ಲಸ್ i = 5 ಆಯಿತು. 5 <= 5 ಟ್ರೂ, ಅಂದರೆ 5 ಪ್ರಿಂಟ್ ಆಯಿತು. ಮತ್ತೆ i ಪ್ಲಸ್ ಪ್ಲಸ್ 6 ಆಯಿತು. ಈಗ i ಬಿಕಮ್ 6, 6 <= 5 ಫಾಲ್ಸ್ ಆ್ಯಂಡ್ ಎಕ್ಸಿಟ್. ಈ ಥರ ಲೂಪ್ ವಿಲ್ ಎಕ್ಸಿಕ್ಯೂಟ್. ಇದೇ ನೀವು i <= 100 ಬರೆದ್ರೆ 1 2 3 4 5 100ವರೆಗೂ ವ್ಯಾಲ್ಯೂಸ್ ಪ್ರಿಂಟ್ ಆಗ್ತವೆ. ಕರೆಕ್ಟ್? ವಾಟ್ ಈಸ್ ದ ಯೂಸ್ ಆಫ್ ಲೂಪ್ ಗೊತ್ತಾಯ್ತಲ್ಲ? ಒಂದೇ ಸ್ಟೇಟ್ಮೆಂಟ್ ಅಥವಾ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ಗಳನ್ನು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡಿ ಯು ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್. ದಟ್ಸ್ ವೈ ಯು ಆರ್ ಯೂಸಿಂಗ್ ಲೂಪ್ಸ್. ಕರೆಕ್ಟ್, ಗೊತ್ತಾಯ್ತಾ? ನೆಕ್ಸ್ಟ್, ಹಂಗಂದ್ರೆ ಡೂ ವೈಲ್ ಲೂಪ್ ಅಂದರೆ ಏನು? ಡೂ ವೈಲ್ ಲೂಪ್ ಈಸ್ ಆಲ್ಸೋ ಎ ಲೂಪ್, ಅದು ಕೂಡ ಒಂದು ಲೂಪ್. ಅದು ಸ್ಟೇಟ್ಮೆಂಟ್ಗಳನ್ನು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಬಟ್ ಏನು ಡಿಫರೆನ್ಸ್ ಅಂದರೆ, ದ ಡೂ ವೈಲ್ ಲೂಪ್ ಎಕ್ಸಿಕ್ಯೂಟ್ಸ್ ದಿ ಬಾಡಿ ಫಸ್ಟ್ ಆ್ಯಂಡ್ ಚೆಕ್ಸ್ ದಿ ಕಂಡೀಷನ್ ಆಫ್ಟರ್ವರ್ಡ್ಸ್. ಅಂದರೆ ಮೊದಲು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಿ ಆಮೇಲೆ ಕಂಡೀಷನ್ ಚೆಕ್ ಮಾಡುತ್ತೆ. ಇದಕ್ಕೆ ಏನಂತಾರೆ? ಎಕ್ಸಿಟ್ ಕಂಟ್ರೋಲ್ ಲೂಪ್. ಅದಕ್ಕೆ ಏನಂತ ಹೆಸರು ಕರೀತಾರೆ? ಎಕ್ಸಿಟ್ ಕಂಟ್ರೋಲ್ ಲೂಪ್. ಇದು ಎಕ್ಸಿಟ್ ಕಂಟ್ರೋಲ್ಡ್ ಇರುವುದರಿಂದ ಏನಾಗುತ್ತೆ? ಡೂ ವೈಲ್ ಎಕ್ಸಿಕ್ಯೂಟ್ಸ್ ದ ಬಾಡಿ ಅಂದರೆ ಸ್ಟೇಟ್ಮೆಂಟ್ಸ್ ಅಟ್ಲೀಸ್ಟ್ ಒನ್ಸ್. ಸ್ಟೇಟ್ಮೆಂಟ್ಗಳನ್ನು ಅಟ್ಲೀಸ್ಟ್ ಒಂದು ಸರಿ ಆದರೂ ಎಕ್ಸಿಕ್ಯೂಟ್ ಮಾಡೇ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ನಾವು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ನೋಡ್ರಿ, ಡೂ ಅಂತ ಇದೆ, ಫಸ್ಟ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ, ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎಕ್ಸಿಟ್ ಕಂಟ್ರೋಲ್ ಲೂಪ್. ಕರೆಕ್ಟ್? ಇಲ್ಲಿ ನೋಡ್ರಿ, ಎಕ್ಸಾಂಪಲ್, i ವ್ಯಾಲ್ಯೂ ಇಂಟ್ i = 1 ಅಂತ ತೊಗೊಂಡಿದ್ದಾರೆ. ಅಂದರೆ i ಒಳಗಡೆ 1 ಸ್ಟೋರ್ ಆಯಿತು. ಡೂ ಅಂದರೆ ಎಂಟ್ರಿ ಆಗಿ ಬಿಡ್ತು ಡೈರೆಕ್ಟ್ಲಿ. i ವ್ಯಾಲ್ಯೂ ಪ್ರಿಂಟ್ ಆಯಿತು, ಪ್ರಿಂಟ್ i ಪ್ಲಸ್ ಪ್ಲಸ್ ಅಂದರೆ 2 ಆಯಿತು. 2 <= 5 ಟ್ರೂ ಅಂದರೆ ಅಗೇನ್ ಇಟ್ ಗೋಸ್ ಬ್ಯಾಕ್. ಈ ಥರ ಇದು ಪ್ರೊಸೆಸ್ ಆಗುತ್ತೆ. ಲೆಟ್ ಅಸ್ ಸಿ ದಟ್ ಇನ್ ಹಿಯರ್ ಇನ್ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡ್ರಿ, ಅದೇ ಎಕ್ಸಾಂಪಲ್ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ i = 1 ಇದೆ, ಡೈರೆಕ್ಟ್ಲಿ ಪ್ರಿಂಟ್ i ಅಂದರೆ ಡೂ ಅಂದರೆ ಒಳಗಡೆ ಎಂಟ್ರಿ ಆಗಿ ಬಿಡು. ಡೂ ಅಂದರೆ ಈ ಕೆಲಸ ಮಾಡು ಅಂತ ಅರ್ಥ, ಡೂ ಇಟ್. ಫಸ್ಟ್ ಪ್ರಿಂಟ್ ಆಗೇ ಬಿಡ್ತು. ಮತ್ತೇನಾಗುತ್ತೆ? i ಪ್ಲಸ್ ಪ್ಲಸ್ ಅಂದರೆ i = 2 ಆಯಿತಾ? ಎಸ್. ವೈಲ್ 2 <= 5 ಟ್ರೂ, ಮತ್ತೆ ವಾಪಸ್ ಬರುತ್ತೆ, ಪ್ರಿಂಟ್ 2 ಆಗುತ್ತೆ. ಮತ್ತೆ i ಪ್ಲಸ್ i = 3 ಆಯಿತು. 3 <= 5 ಎಸ್. ಮತ್ತೆ ವಾಪಸ್ ಬಂತು, ಪ್ರಿಂಟ್ ಆಯಿತು. ಏನು ಪ್ರಿಂಟ್ ಆಯಿತು? ಪ್ರಿಂಟ್ 3. ಮತ್ತೆ i ಪ್ಲಸ್ i = 4 ಆಯಿತು. 4 <= 5 ಎಸ್, ಪ್ರಿಂಟ್ 4. i ಪ್ಲಸ್ ಅಂದರೆ i = 5 ಆಯಿತು. 5 <= 5 ಎಸ್, ಅಗೇನ್ ಇಟ್ ಪ್ರಿಂಟ್ಸ್ 5. i ಪ್ಲಸ್
I become 6, 6 less than or equal to 5, false and exit. ಕರೆಕ್ಟ್. ಅದೇ 1 2 3 4 5ನೇ ಯೂಸಿಂಗ್ ಡೂ ವೈಲ್ ಹೆಂಗೆ ಪ್ರಿಂಟ್ ಮಾಡೋದು ಅಂತ ನಾವು ತಿಳ್ಕೊಂಡ್ವಿ. ಗೊತ್ತಾಯ್ತಾ? ಇಲ್ಲಿ ನೋಡ್ರಿ, ವೈಲ್ ಅಂದರೆ ಇದು ಕಂಡೀಷನ್ ಮೊದಲು ಚೆಕ್ ಮಾಡುತ್ತೆ, ಆಮೇಲೆ ಬಾಡಿ ಮೀನ್ಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತವೆ. ಡೂ ವೈಲ್ ಅಂದರೆ ಮೊದಲು ಬಾಡಿ ಫಸ್ಟ್ ಮೀನ್ಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತದೆ, ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ. ಇದಕ್ಕೇನಂತಾರೆ, ಏನು ಬ್ರೆಕೆಟ್ ಒಳಗಡೆ ಇದೆಯಲ್ಲ, ಇದಕ್ಕೇನಂತಾರೆ ಬಾಡಿ ಆಫ್ ದಿ ಲೂಪ್ ಅಂತ ಕರೀತಾರೆ. ಯಾವುದೇ ಲೂಪಿಂಗ್ ಸ್ಟೇಟ್ಮೆಂಟ್ ಇರಲಿ, ಬ್ರೆಕೆಟ್ ಒಳಗಡೆ ಲೂಪ್ ಒಳಗಡೆ ಇರುವಂಥ ಸ್ಟೇಟ್ಮೆಂಟ್ಸ್ ಏನಂತಾರೆ, ಬಾಡಿ ಆಫ್ ದಿ ಲೂಪ್. ಗೊತ್ತಾಯ್ತಲ್ಲ? ಹಂಗಂದ್ರೆ ಒಂದು ವೈಲ್ ಮತ್ತು ಡೂ ವೈಲ್ ಡಿಫರೆನ್ಸ್, ಎಕ್ಸಾಕ್ಟ್ ಡಿಫರೆನ್ಸ್ ಗೊತ್ತಾಗುವಂಥ ಒಂದು ಎಕ್ಸಾಂಪಲ್ ಇಲ್ಲಿ ನಾನು ಹಾಕಿದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡ್ರಿ, ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನೋಡ್ರಿ, ಇಂಟ್ ಐ ಈಕ್ವಲ್ ಟು 10, ಇದು ವೈಲ್ ಲೂಪಿಂದ ನಾನು ತೋರಿಸ್ತಾ ಇದ್ದೀನಿ. ಇಂಟ್ ಐ ಈಕ್ವಲ್ ಟು 10 ವೈಲ್ 10 ಲೆಸ್ ದ್ಯಾನ್ 5, ಇಸ್ ಇಟ್ ಟ್ರೂ? ಇಸ್ ಇಟ್ ಟ್ರೂ? ನೋ. ನೋ ಅಂದರೆ ಲೂಪ್ ಎಕ್ಸಿಕ್ಯೂಟ್ ಆಗೋದಿಲ್ಲ, ಫಾಲ್ಸ್ ಆಗಿಬಿಡ್ತಲ್ಲ. ಒಂದ್ಸರಿ ಫಾಲ್ಸ್ ಆದರೆ ಮುಗೀತು, ಲೂಪ್ ವಿಲ್ ನಾಟ್ ರಿಪೀಟ್. ಕರೆಕ್ಟ್. ಫಾಲ್ಸ್ ಆಗಿರೋದ್ರಿಂದ ಏನೂ ಪ್ರಿಂಟ್ ಮಾಡೋದಿಲ್ಲ, ನಥಿಂಗ್ ವಿಲ್ ಪ್ರಿಂಟ್, ಬಿಕಾಸ್ ದ ಕಂಡೀಷನ್ ಈಸ್ ಫಾಲ್ಸ್ ಬಿಫೋರ್ ಎಂಟ್ರಿಂಗ್ ದ ಲೂಪ್. ಲೂಪ್ ಎಂಟ್ರ್ ಆಗೋಕ್ಕಿಂತ ಮೊದಲೇ ಕಂಡೀಷನ್ ಫಾಲ್ಸ್ ಆಗಿಬಿಡ್ತು. ಇದೇನು ವೈಲ್ ಲೂಪ್. ಅದೇ ಇಲ್ಲಿ ನೋಡ್ರಿ, ಇಂಟ್ರೆಸ್ಟಿಂಗ್ ಥಿಂಗ್, ಐ ಈಕ್ವಲ್ ಟು 10, ಕರೆಕ್ಟ್, ಸೇಮ್. ಫಸ್ಟ್ ಡೂ ವೈಲ್ ಅಂತ ಇದೆ, ಡೂ ಅಂದರೆ ಫಸ್ಟ್, ಡೂ ಅಂದರೆ ಡೂ ಇಟ್, ಎಲ್ಲೋ ಅಂತ ಪ್ರಿಂಟ್ ಆಗೇ ಬಿಡುತ್ತೆ ನೋಡ್ರಿ. ಈಗ ಕಂಡೀಷನ್ ಚೆಕ್ ಆಗುತ್ತೆ, ವೈಲ್ 10 ಲೆಸ್ ದ್ಯಾನ್ 5, ಈಸ್ ಇಟ್ ಟ್ರೂ? ಫಾಲ್ಸ್. ಕಂಡೀಷನ್ ನೆಕ್ಸ್ಟ್ ಫಾಲ್ಸ್ ಆಗೋದಿದ್ರೂ ಕೂಡ ಒಂದ್ಸರಿ ಹೆಲೋ ಪ್ರಿಂಟ್ ಆಗೇ ಬಿಡ್ತು. ಅಂದರೆ ಡೂ ವೈಲ್ ಏನು ಮಾಡುತ್ತೆ, ಅಟ್ಲೀಸ್ಟ್ ಒಂದ್ಸರಿ ಆದರೂ ಸ್ಟೇಟ್ಮೆಂಟ್ಗಳನ್ನು ಪ್ರಿಂಟ್ ಮಾಡುತ್ತೆ ಅಂತ ನಾನು ಹೇಳಿದ್ದೆ. ಬಿಕಾಸ್ ಡೂ ವೈಲ್ ಎಕ್ಸಿಕ್ಯೂಟ್ಸ್ ದ ಬಾಡಿ ಅಟ್ಲೀಸ್ಟ್ ಒನ್ಸ್, ದ್ಯಾಟ್ಸ್ ವೈ ಹೆಲೋ ಅಂತ ಪ್ರಿಂಟ್ ಆಯಿತು. ಬಟ್ ಇಲ್ಲಿ ಎಕ್ಸಿಕ್ಯೂಟ್ ಆಗಲಿಲ್ಲ. ಇಲ್ಲಿ ಅಟ್ಲೀಸ್ಟ್ ಒಂದ್ಸರಿ ಆದರೂ ಬಾಡಿ ಆಫ್ ದಿ ಲೂಪ್ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ನೀವು ಡೂ ವೈಲ್ ಯೂಸ್ ಮಾಡ್ಕೋಬಹುದು ಆ ಥರ ಸಿಚುವೇಶನ್ ಇದ್ದರೆ. ಓಕೆ, ಗಾಟ್ ಇಟ್? ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ಅದರ ಪ್ರಕಾರ ಯು ಕ್ಯಾನ್ ಗೋ ವಿತ್ ಡಿಫರೆಂಟ್ ಟೈಪ್ ಆಫ್ ಲೂಪ್ಸ್. ಕರೆಕ್ಟ್. ನೆಕ್ಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ಎ ಫಾರ್ ಲೂಪ್. ಫಾರ್ ಲೂಪ್ ಕೂಡ ಲೂಪ್ನೇ, ಅದು ಕೂಡ ಲೂಪಿಂಗ್ ಸ್ಟೇಟ್ಮೆಂಟ್. ಅಂದ್ರೆ ಏನು? ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಸ್ಟೇಟ್ಮೆಂಟ್ಸ್ ಆಸ್ ಲಾಂಗ್ ಆಸ್ ದಿ ಕಂಡೀಷನ್ ಈಸ್ ಟ್ರೂ. ಕಂಡೀಷನ್ ಟ್ರೂ ಇರೋವರೆಗೂ ಸ್ಟೇಟ್ಮೆಂಟ್ಗಳನ್ನು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಅದಕ್ಕೇನಂತಾರೆ ಫಾರ್ ಲೂಪ್. ಬಟ್ ದ ಫಾರ್ ಲೂಪ್ ಈಸ್ ಜನರಲಿ ಯೂಸ್ಡ್ ವೆನ್ ದಿ ನಂಬರ್ ಆಫ್ ಐಟ್ರೇಷನ್ಸ್ ಆರ್ ದಿ ಲೂಪ್ ಕಂಟ್ರೋಲ್ ಸ್ಟ್ರಕ್ಚರ್ ಈಸ್ ನೋನ್ ಟು ಎಕ್ಸ್ಪ್ರೆಸ್. ಅಂದರೆ ಮೊದಲೇ ಇಷ್ಟೇ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅನ್ನೋದು ಮೊದಲೇ ಗೊತ್ತಿದ್ರೆ ಆವಾಗ ಯು ಕ್ಯಾನ್ ಗೋ ಫಾರ್ ಲೂಪ್ ಆರ್ ಡೂ ವೈಲ್ ಫಾರ್ ಎನಿಥಿಂಗ್ ಯು ಕ್ಯಾನ್ ಯೂಸ್. ಬಟ್ ದ ಓನ್ಲಿ ಡಿಫರೆನ್ಸ್ ಈಸ್ ಬಿಟ್ವೀನ್ ಎಕ್ಸಿಟ್ ಕಂಟ್ರೋಲ್ಡ್ ಆ್ಯಂಡ್ ಎಂಟ್ರಿ ಕಂಟ್ರೋಲ್ಡ್. ಅದಷ್ಟೇ ಡಿಫರೆನ್ಸ್ ಆಗುತ್ತೆ. ಎಕ್ಸಿಟ್ ಕಂಟ್ರೋಲ್ಡ್ ಅಂದರೆ ಮೊದಲು ಎಕ್ಸಿಕ್ಯೂಟ್ ಮಾಡಿ ಆಮೇಲೆ ಕಂಡೀಷನ್ ಚೆಕ್ ಆಗೋದು. ಎಂಟ್ರಿ ಕಂಟ್ರೋಲ್ಡ್ ಅಂದರೆ ಮೊದಲು ಕಂಡೀಷನ್ ಚೆಕ್ ಆಗಿ ಆಮೇಲೆ ಎಕ್ಸಿಕ್ಯೂಟ್ ಆಗೋದು. ದಿಸ್ ಈಸ್ ದ ಡಿಫರೆನ್ಸ್. ಹಂಗಂದರೆ ವಾಟ್ ಈಸ್ ದಿಸ್ ಸಿಂಟ್ಯಾಕ್ಸ್ ಆಫ್ ನೀವು ಫಾರ್ ಲೂಪ್ ನೋಡಿದರೆ ಗೊತ್ತಾಗುತ್ತೆ. ಫಾರ್ ಲೂಪಲ್ಲಿ ಮೊದಲು ಫಾರ್ ಅನ್ನೋದು ಬರೀತಾರೆ, ಅದ್ರ ಒಳಗಡೆನೆ ಇನಿಷಿಯಲೈಸೇಷನ್ ಇದೆ, ಅದರ ಒಳಗಡೆನೆ ಕಂಡೀಷನ್ ಇದೆ, ಅದರ ಒಳಗಡೆನೆ ಅಪ್ಡೇಷನ್ ಇದೆ. ಅಪ್ಡೇಷನ್ ಅಂದರೆ ನೀವು ಇನ್ಕ್ರಿಮೆಂಟ್ ಮಾಡ್ಬೋದು, ಮೀನ್ಸ್ i++ ಆರ್ i-. ಇಲ್ಲೇ ಒಂದರಲ್ಲಿನೇ ನೀವು ಎಲ್ಲಾನು ಒಂದೇ ಕಡೆ ಬರೆದು ಬಿಡ್ತೀರಿ. ಇದಕ್ಕೇನಂತಾರೆ ಫಾರ್ ಲೂಪ್ ಸಿಂಟ್ಯಾಕ್ಸ್.
ಇಲ್ಲಿ ಇದು ಹೆಂಗೆ ವರ್ಕ್ ಆಗುತ್ತೆ? ಫಸ್ಟ್ ಇನಿಷಿಯಲೈಸೇಷನ್, ಆಮೇಲೆ ಕಂಡೀಷನ್. ಇಫ್ ದ ಕಂಡೀಷನ್ ಈಸ್ ಟ್ರೂ, ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. And then increment or decrement, again condition, ಆಮೇಲೆ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್, ಆಮೇಲೆ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್, ಮತ್ತೆ ಕಂಡೀಷನ್. ಅಂದರೆ ಇನಿಷಿಯಲೈಸೇಷನ್ ಅನ್ನೋದು ಒಂದೇ ಸಾರಿ ಆಗುತ್ತೆ. ಅದೇ ಹೇಳಿದ್ನಲ್ಲ, ಫ್ಯಾನ್ ಬಟನ್ ಒಂದು ಸಾರಿ ಪ್ರೆಸ್ ಮಾಡ್ತೀರಿ, ಮುಗೀತು. ಆಮೇಲೆ ಆಟೋಮೆಟಿಕಲಿ ಇಟ್ ವಿಲ್ ಕಂಟಿನ್ಯೂ ದ ಪ್ರೊಸೆಸ್. ಓಕೆ, ಲೆಟ್ ಅಸ್ ಸಿ ಹೌ ಯು ಕ್ಯಾನ್ ರೈಟ್ ಇಟ್. ಇಲ್ಲಿ ನೋಡ್ರಿ, ಇಂಟ್ ಐ ಫಾರ್ ಐ equal to 1, ಐ ಲೆಸ್ ದೆನ್ or equal to 5, ಐ ಪ್ಲಸ್ ಪ್ಲಸ್. ನೀವೇನು ಐ ಲೂಪಲ್ಲಿ ಇವನ್ನೆಲ್ಲ ಸೆಪರೇಟಾಗಿ ಬರಿತಾ ಇದ್ರು, ಈಗ ಅವುಗಳನ್ನು ಒಮ್ಮೆ ಒಂದೇ ಕಡೆ ಬರೆದಿದ್ದೀರಿ ಅಷ್ಟೇ. ಅದೇ ಡಿಫರೆನ್ಸ್, ನಥಿಂಗ್ ಮಚ್. ಓಕೆ, ಐ equal to 1 ಅಂದರೆ ಇನಿಷಿಯಲೈಸ್ ಮಾಡಿದ್ರಿ, ಐ ಲೆಸ್ ದೆನ್ or equal to 5 ಅಂದರೆ ಕಂಡೀಷನ್ ಚೆಕ್ ಮಾಡ್ತೀರಿ, ಕಂಡೀಷನ್ ಟ್ರೂ ಇದ್ದರೆ ಎಕ್ಸಿಕ್ಯೂಟ್ ಆಗುತ್ತೆ, ಮತ್ತೆ ಐ ಪ್ಲಸ್ ಪ್ಲಸ್ ಆಗುತ್ತೆ, ಮತ್ತೆ ಕಂಡೀಷನ್ ಚೆಕ್ ಆಗುತ್ತೆ, ಕಂಡೀಷನ್ ಟ್ರೂ ಇದ್ದರೆ ಎಕ್ಸಿಕ್ಯೂಟ್ ಆಗುತ್ತೆ, ಮತ್ತೆ ಐ ಪ್ಲಸ್ ಪ್ಲಸ್, ಕಂಡೀಷನ್ ಚೆಕ್ ಆಗುತ್ತೆ, ಕಂಡೀಷನ್ ಟ್ರೂ ಇದ್ದರೆ ಎಕ್ಸಿಕ್ಯೂಟ್ ಆಗುತ್ತೆ, ಮತ್ತೆ ಐ ಪ್ಲಸ್ ಪ್ಲಸ್, ಕಂಡೀಷನ್ ಚೆಕ್ ಆಗುತ್ತೆ, ಕಂಡೀಷನ್ ಫಾಲ್ಸ್ ಆದರೆ ಇಟ್ ವಿಲ್ ಎಕ್ಸಿಟ್. ಕರೆಕ್ಟ್? ಸೇಮ್ ವೇ ಆಫ್ ಎಕ್ಸಿಕ್ಯೂಷನ್, ಬಟ್ ಓನ್ಲಿ ದ ರೈಟಿಂಗ್ ವೇ ಇಸ್ ಡಿಫರೆಂಟ್. ಕರೆಕ್ಟ್? ಹಂಗಂದರೆ ಫಸ್ಟ್ ನೋಡ್ರಿ, ಇನಿಷಿಯಲೈಸೇಷನ್ ಆಗುತ್ತೆ, ಕಂಡೀಷನ್ ಚೆಕ್ ಆಗುತ್ತೆ, ಟ್ರೂ ಇದ್ದರೆ ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಇನ್ಕ್ರಿಮೆಂಟ್, ಮತ್ತೆ ಕಂಡೀಷನ್, ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ, ಮತ್ತೆ ಇನ್ಕ್ರಿಮೆಂಟ್. ದಿಸ್ ವಿಲ್ ರಿಪೀಟ್. ಕರೆಕ್ಟ್? ಇಲ್ಲಿ ನೋಡ್ರಿ, ಐ equal to 1, ಐ ಲೆಸ್ ದೆನ್ or equal to 5, ಐ ಪ್ಲಸ್ ಪ್ಲಸ್. ಇದರ ಅರ್ಥ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಐ equal to 1 ಅಂದರೆ ಇನಿಷಿಯಲೈಸೇಷನ್, ಐ ಲೆಸ್ ದೆನ್ or equal to 5 ಅಂದರೆ ಕಂಡೀಷನ್, ಐ ಪ್ಲಸ್ ಪ್ಲಸ್ ಅಂದರೆ ಇನ್ಕ್ರಿಮೆಂಟೇಷನ್. ಗಾಟ್ ಇಟ್? ಲೆಟ್ ಅಸ್ ಸಿ ಆಲ್ ದಿ ಲೂಪ್ಸ್. ಎಲ್ಲ ಲೂಪ್ಸದ್ದು ಏನೇನು ಡಿಫರೆನ್ಸಸ್ ಇದೆ ಅನ್ನೋದನ್ನು ಈಗ ನೋಡೋಣ. ಟೈಪ್ ಆಫ್ ದಿ ಲೂಪ್. ವೈಲ್ ಲೂಪ್ ಏನಿದು? ಎಂಟ್ರಿ ಕಂಟ್ರೋಲ್ಡ್. ಡು ವೈಲ್ ಲೂಪ್ ಏನಿದು? ಎಕ್ಸಿಟ್ ಕಂಟ್ರೋಲ್ಡ್. ಫಾರ್ ಲೂಪ್ ಈಸ್ ಆಲ್ಸೋ ಎಂಟ್ರಿ ಕಂಟ್ರೋಲ್ಡ್. ಕರೆಕ್ಟ್? ಎಂಟ್ರಿ ಕಂಟ್ರೋಲ್ಡ್ ಅಂದರೆ ಕಂಡೀಷನ್ ಯಾವಾಗ ಚೆಕ್ ಆಗುತ್ತೆ? ಬಿಫೋರ್ ಬಾಡಿ. ಎಕ್ಸಿಟ್ ಕಂಟ್ರೋಲ್ಡ್ ಅಂದರೆ ಆಫ್ಟರ್ ಬಾಡಿ. ಎಂಟ್ರಿ ಕಂಟ್ರೋಲ್ಡ್ ಅಂದರೆ ಬಿಫೋರ್ ಬಾಡಿ. ಕರೆಕ್ಟ್? ಮಿನಿಮಮ್ ಎಕ್ಸಿಕ್ಯೂಷನ್ಸ್ ಅಂದರೆ ಮಿನಿಮಮ್ ಒಂದು ಸರಿ ಆದರೂ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳಿದ್ದೆ, ಅದ್ಯಾವುದು? ಡೂ ವೈಲ್ ಲೂಪ್. ಬಟ್ ವೈಲ್ ಮತ್ತು ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆ, ಇನಿಷಿಯಲೈಸೇಷನ್ ಅಂದ್ರೇನು? ನೀವು ಜಸ್ಟ್ ಫಾರ್ ಲೂಪ್ ನೋಡಿದ್ರಲ್ಲ, ಅದರ ಒಳಗಡೆನೇ ಇನಿಷಿಯಲೈಸ್ ಮಾಡಿರ್ತಾರೆ, ಇನ್ಸೈಡ್ ದಿ ಸಿಂಟ್ಯಾಕ್ಸ್. ಬಟ್ ಡೂ ವೈಲಲ್ಲಿ ಸೆಪರೇಟ್ ಆಗಿ ಇನಿಷಿಯಲೈಸೇಷನ್ ಮಾಡಬೇಕು, ಐ equal to 1 ಅಂತ. ಓಕೆ, ಇನ್ಕ್ರಿಮೆಂಟ್ ಯೂಶ್ವಲಿ ಇನ್ಸೈಡ್ ಬಾಡಿ, ಬಟ್ ಇನ್ಸೈಡ್ ದ ಸಿಂಟ್ಯಾಕ್ಸ್. ಫಾರ್ ಲೂಪ್ ಒಳಗಡೆನೇ ಬರೆದು ಬಿಡ್ತೀರಿ ಐ ಪ್ಲಸ್ ಪ್ಲಸ್ ಅಂತ. ಬಟ್ ಇನ್ಕ್ರಿಮೆಂಟ್ ಎಲ್ಲಿ ಮಾಡ್ತೀರಿ? ವೈಲ್ ಮತ್ತು ಡೂ ವೈಲಲ್ಲಿ ಲೂಪ್ ಒಳಗಡೆ ಸೆಪರೇಟಾಗಿ ಇನ್ಕ್ರಿಮೆಂಟ್ ಮಾಡ್ತೀರಿ. ಸೆಮಿಕೋಲನ್ ಆಫ್ಟರ್ ಕಂಡೀಷನ್ ಹಾಕಿದರೆ ಸೆಮಿಕೋಲನ್ ಇದೇನಾ ವೈಲ್ ಲೂಪಲ್ಲಿ? ಇಲ್ಲ. ಫಾರ್ ಲೂಪಲ್ಲಿ ಇಲ್ಲ, ಬಟ್ ಡೂ ವೈಲಲ್ಲಿ ಇದೆ. ಲೆಟ್ ಅಸ್ ಸಿ, ಐ ವಿಲ್ ಶೋ ಯು. ಡೂ ವೈಲ್ ಲೂಪಲ್ಲಿ ಇಲ್ಲಿ ನೀವು ನೋಡ್ಬೋದು, ವೈಲ್ ಕಂಡೀಷನ್ ಹಾಕಿದ ಮೇಲೆ ಕಂಪಲ್ಸರಿ ಸೆಮಿಕೋಲನ್ ಯೂಸ್ ಮಾಡಲೇಬೇಕು. ಕರೆಕ್ಟ್? ಬಟ್ ವೈಲಲ್ಲಿ ಅದು ಇರೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲ, ಬಟ್ ಇಲ್ಲಿ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ದಿಸ್ ಈಸ್ ಕಾಮನ್ ಥಿಂಗ್, ಆಲ್ರೆಡಿ ಆಲ್ ಆಫ್ ಯು ನೋ. ಗಾಟ್ ಇಟ್? ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್,
ಇನ್ಫೈನೈಟ್ ಲೂಪ್ಸ್ ಅಂದರೆ ಲೂಪ್ ಎಕ್ಸಿಕ್ಯೂಷನ್ ಸ್ಟಾಪ್ ಆಗೋದೇ ಇಲ್ಲ ಅಂಟಿಲ್ ಯು ಯೂಸ್ ಸಮ್ ಸ್ಟಾಪಿಂಗ್ ಕಂಡೀಷನ್. ನೀವು ಯಾವುದಾದ್ರೂ ಸ್ಟಾಪಿಂಗ್ ಕಂಡೀಷನ್ ಯೂಸ್ ಮಾಡಿಲ್ಲ ಅಂದರೆ ಅದು ಕಂಟಿನ್ಯೂಸ್ ಆಗಿ ಎಕ್ಸಿಕ್ಯೂಟ್ ಆಗ್ತಾನೆ ಹೋಗುತ್ತೆ. ಅದಕ್ಕೇನಂತಾರೆ ಇನ್ಫೈನೈಟ್ ಲೂಪ್. ಎ ಲೂಪ್ ದ್ಯಾಟ್ ನೆವರ್ ಟರ್ಮಿನೇಟ್ಸ್ ಈಸ್ ಕಾಲ್ಡ್ ಆನ್ ಇನ್ಫೈನೈಟ್ ಲೂಪ್. ಹಂಗಂದ್ರೆ ವೈಲ್ ಲೂಪಲ್ಲಿ ಒಂದು ಇನ್ಫೈನೈಟ್ ಲೂಪ್ ಹೆಂಗೆ ಬರೀಬಹುದು? ವೆರಿ ಸಿಂಪಲ್. ಇಲ್ಲಿ ನೋಡ್ರಿ, ವೈಲ್ 1 ಅಂತ ಬರೆದು ಬಿಡ್ರಿ, ಪ್ರಿಂಟ್ ಎಫ್ ಹೆಲೋ. 1 ಅಂದರೆ ಯಾವಾಗಲೂ ಟ್ರೂನೇ ಇದು, ಬಿಕಾಸ್ 1 ಈಸ್ ನಾನ್ ಝೀರೋ. 0 ಬರೆದ್ರೆ ಫಾಲ್ಸ್. 0 ಬಿಟ್ಟು ಯಾವುದೇ ನಂಬರ್ ನೀವು ಇಲ್ಲಿ ಬರೆದ್ರೆ ಅದು ಟ್ರೂನೇ. ಅಂದರೆ ವೈಲ್ ಈಸ್ ಟ್ರೂ, ಎವ್ರಿ ಟೈಮ್ ಇಟ್ ಈಸ್ ಟ್ರೂ. ಅಂದರೆ ಕಂಡೀಷನ್ನು ಇಲ್ಲ ಇದರೊಳಗಡೆ, ಟ್ರೂನೇ ಇದೆ, ಯಾವತ್ತು ಟ್ರೂನೇ ಇದು. ಅಂದರೆ ಹೆಲೋ 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 ಅಂತ ಕಂಟಿನ್ಯೂಸ್ ಆಗಿ ಪ್ರಿಂಟ್ ಆಗ್ತಾನೆ ಹೋಗುತ್ತೆ. ಇಟ್ ವಿಲ್ ನೆವರ್ ಸ್ಟಾಪ್ ಬಿಕಾಸ್ ದೇರ್ ಈಸ್ ನೋ ಅಪ್ಡೇಷನ್, ನಥಿಂಗ್. ವೈಲ್ 1 ಈಸ್ ಟ್ರೂ ಹೆಲೋ, ವೈಲ್ 1 ಈಸ್ ಟ್ರೂ ಹೆಲೋ, ವೈಲ್ 1 ಈಸ್ ಟ್ರೂ ಹೆಲೋ, ವೈಲ್ 1 ಈಸ್ ಟ್ರೂ ಹೆಲೋ. ವೈಲ್ 1 ಅಂತ ಬರೆದ್ರೆ ಇದು ಟ್ರೂನೇ, ಮತ್ತೆ ಹೆಲೋ. ಅಂದರೆ ಇನ್ಫೈನೈಟ್ ಆಗಿ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಇಟ್ ವಿಲ್ ನೆವರ್ ಸ್ಟಾಪ್. ಅದೇ ಥರ ಫಾರ್ ಲೂಪಲ್ಲಿ ಇನ್ಫೈನೈಟ್ ಲೂಪ್ ಬರೀರಿ ಅಂದರೆ ಹೆಂಗೆ ಬರಿಬೋದು? ಫಾರ್ ಅಂತ ಬರೆದು ಇಲ್ಲಿ ಇನಿಷಿಯಲೈಸೇಷನ್ ಇಲ್ಲ, ಅಪ್ಡೇಷನ್ ಇಲ್ಲ, ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಇಲ್ಲ, ಕಂಡೀಷನ್ ಇಲ್ಲ, ನಥಿಂಗ್ ಈಸ್ ದೇರ್, ಜಸ್ಟ್ 2 ಟೈಮ್ಸ್ ಸೆಮಿಕೋಲನ್. ಅಂದರೆ ಇನಿಷಿಯಲೈಸೇಷನ್ ಈಸ್ ಮಿಸ್ಸಿಂಗ್, ಕಂಡೀಷನ್ ಈಸ್ ಮಿಸ್ಸಿಂಗ್, ಇನ್ಕ್ರಿಮೆಂಟೇಷನ್ ಈಸ್ ಮಿಸ್ಸಿಂಗ್. ಈ ಥರ ನೀವು ಬರೆದು ಬಿಟ್ಟರೆ ಇಟ್ ಕ್ರಿಯೇಟ್ಸ್ ಆ್ಯನ್ ಇನ್ಫೈನೈಟ್ ಲೂಪ್. ಇದು ಸ್ಟಾಪ್ ಆಗೋದೇ ಇಲ್ಲ. ಎಲ್ಲಿವರೆಗೂ ನೀವು ಸ್ಟಾಪಿಂಗ್ ಕಂಡೀಷನ್ ಹಾಕೋದಿಲ್ವೋ ಅಲ್ಲಿವರೆಗೂ ಇದು ಪ್ರಿಂಟ್ ಆಗ್ತಾನೆ ಹೋಗುತ್ತೆ. ಕರೆಕ್ಟ್? ಬಿಕಾಸ್ ಆಲ್ ದಿ ಆಪ್ಷನ್ಸ್ ಆರ್ ಒಮಿಟೆಡ್. ಅಂದರೆ ಎಲ್ಲ ಆಪ್ಷನ್ಸು ಇದರಲ್ಲಿ ಮಿಸ್ ಆಗಿದ್ದಾವೆ. ಕಂಡೀಷನ್ನೇ ಇಲ್ಲ ಇದರೊಳಗಡೆ, ಇನಿಷಿಯಲೈಸೇಷನ್ನು ಇಲ್ಲ, ಅಪ್ಡೇಷನ್ನು ಇಲ್ಲ. ದ್ಯಾಟ್ಸ್ ವೈ ಇಟ್ ವಿಲ್ ಪ್ರಿಂಟ್ ಇನ್ಫೈನೈಟ್ಲಿ ಹೆಲೋ 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 ಅಂತ. ರೈಟ್? ಗಾಟ್ ಇಟ್? ಅರ್ಥ ಆಯ್ತಲ್ಲ? ಆಲ್ಮೋಸ್ಟ್ ಆಲ್ ಲೂಪ್ಸ್ ವಿ ಹ್ಯಾವ್ ಡಿಸ್ಕಸ್ಡ್, ಆ್ಯಸ್ ವೆಲ್ ಆ್ಯಸ್ ಇನ್ಫೈನೈಟ್ ಲೂಪ್ಸ್ ಅಂದರೆ ಏನು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಏನಾದರೂ ಕ್ವೆರೀಸ್, ಕ್ವಶನ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, please subscribe and share the video. Thank you.